ನಮಸ್ಕಾರ ವಿದ್ಯಾರ್ಥಿಗಳೇ, ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳುತ್ತಾ ಹಲವು ದಿನಗಳಿಂದ ವಿಡಿಯೋ ಬರ್ತಾ ಇಲ್ಲಾಗಿತ್ತು. ಸೊ ಇವತ್ತಿಂದ ವಿಡಿಯೋನ ಕಂಟಿನ್ಯೂಸ್ ಆಗಿ ಮಾಡ್ತೇನೆ. ಹಲವು ಕಾರಣಗಳಿಂದ ಮಾಡಿಲ್ಲಾಗಿತ್ತು. ಸೊ ಇವತ್ತಿನ ಒಂದು ಟಾಪಿಕ್ ಬಂದು ಸೆಕೆಂಡ್ PUC ರಿಸಲ್ಟ್, ಮೂರನೇ ಎಕ್ಸಾಮ್ನ ರಿಸಲ್ಟನ್ನು ಯಾವಾಗ ಬಿಡ್ತಾರೆ ಅಂತ. ಸೊ ವಿದ್ಯಾರ್ಥಿಗಳು ಬಹಳ ದಿನಗಳಿಂದ ಕಾಯ್ತಾ ಇರುವಂಥದ್ದು ಸೆಕೆಂಡ್ PUC ಮೂರನೇ ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಸೊ ವಿಡಿಯೋನ ಕೊಂದರೆಗೂ ನೋಡಿ, ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ಸದಾ ಇರಬೇಕು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ, ಬನ್ನಿ. ಸೊ ಸೆಕೆಂಡ್ PUC ಮೂರನೇ ಎಕ್ಸಾಮ್ ಮುಗಿದು ಹಲವು ದಿನಗಳೇ ಕಳೆದಿರುವಂಥದ್ದು, ಆದರೆ ಒಂದು ರಿಸಲ್ಟನ್ನು ಇದುವರೆಗೂ ಬಿಡಲಿಲ್ಲ. ಸೊ ರಿಸಲ್ಟ್ನ ಒಂದು ಹಿಂಟ್ನ ಕೊಡಬೇಕಂತಂದರೆ ಅವರು ತಿಳಿಸಿರುವಂತೆ ಜುಲೈ 15ರಿಂದ 20ನೇ ತಾರೀಕಿನವರೆಗೆ ರಿಸಲ್ಟನ್ನು ಬಿಡುವಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತ ಇರುವಂತಹದ ಮಾಹಿತಿಯಾಗಿದೆ. ಸೊ ಆದ ಕಾರಣ ನಿಮಗೆ ನಾಳೆ ನಾಡಿದ್ದು ರಿಸಲ್ಟ್ ಬರಬಹುದು. ನೋಟಿಫಿಕೇಶನ್ ಬಿಟ್ಟ ಮೇಲೆ ಒಂದು ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ಅಂದರೆ ನಾಳೆ ರಿಸಲ್ಟ್ ಬರುವಂಥ ಚಾನ್ಸಸ್ ಕೂಡ ಇದೆ, ನಾಡ್ದು ಬರುವಂಥ ಚಾನ್ಸಸ್ ಕೂಡ ಇದೆ. ಸೊ ಒಂದು 20ನೇ ತಾರೀಕಿನ ಒಳಗೆ ನಿಮಗೆ ರಿಸಲ್ಟ್ ಬಿಡುವಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ರಿಸಲ್ಟ್ನಲ್ಲಿ ಏನು ಗೊಂದಲ ಬೇಡ. ನಿಮಗೆ ರಿಸಲ್ಟ್ ನಾಳೆ ನಾಡಿದ್ದು ಅಥವಾ 20ನೇ ತಾರೀಕಿನ ಒಳಗೆ ಯಾವಾಗ ಬೇಕಾದರೂ ಅವರು ಒಂದು ನೋಟಿಫಿಕೇಶನ್ ಕೊಟ್ಟು ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ಬೋದು. ರಿಸಲ್ಟನ್ನು ಎಲ್ಲಿ ನೋಡ್ಬೋದು ಅಂತ ನೀವು ಕೇಳ್ತಾ ಇದ್ದರೆ, ಸೆಕೆಂಡ್ PUC 1-2 ಎಕ್ಸಾಮನ್ನು ಬರೆದಿರ್ತೀರ, ಅಲ್ಲಿ ಹೇಗೆ ಒಂದು KERResults.in ಅಲ್ಲಿ ನೀವು ಲಾಗಿನ್ ಆಗಿ ನೋಡಿದ್ದೀರಾ, ಅದೇ ಒಂದು ಪ್ಯಾಟರ್ನಲ್ಲಿ ಕೂಡ ಅಲ್ಲಿ ನೋಡ್ಬೋದು, ಅಪ್ಡೇಟ್ ಆಗಿರುತ್ತೆ. ಸೆಕೆಂಡ್ PUC ಮೂರನೇ ಎಕ್ಸಾಮ್ ರಿಸಲ್ಟ್ ಕೂಡ ಅಲ್ಲಿ ಬಂದಿರುತ್ತೆ. ಸೊ ಸಾಕಷ್ಟು ವಿದ್ಯಾರ್ಥಿಗಳು ಪಾಸ್ ಆಗ್ತಿರೋ ಒಂದು ರಿಸಲ್ಟ್ ಬಂದ ಮೇಲೆ ಸೆಕೆಂಡ್ PUC ಮೂರನೇ ಎಕ್ಸಾಮ್ನಲ್ಲಿ. ಸೊ ಇದೇ ಆಗಿತ್ತು ಇವತ್ತಿನ ಒಂದು ವಿಡಿಯೋ. ನಮ್ಮ ಚಾನಲ್ಗೆ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಮತ್ತೆ